ಎಲ್ಲ ಮಂಡ್ಯದ ಜನತೆಗೆ ನಮಸ್ಕಾರ ಅಕ್ಕ. ಎಲ್ಲ ಯಂಗ್ಸ್ಟರ್ಸ್ ಇದೀರಾ, ಜೀವನದಲ್ಲಿ ಏನೋ ಸಾಧಿಸಬೇಕು, ಅಚೀವ್ ಮಾಡಬೇಕು, ಕಡ್ದು ಕಟ್ಟೆ ಹಾಕ್ಬೇಕು ಅಂತ ಕನ್ಸಿರುತ್ತೆ. ಏನಾದ್ರೂ ಅಚೀವ್ ಮಾಡೋದ್ರೆ ಅಭದ್ರತೆ ಬರುತ್ತೆ. 4 ಜನ ಮೆಚ್ಚೋ ತರ ಬದುಕೋಣಂದ್ರೆ 4 ಜನ ಸತ್ತು ಹೋಗ್ತಾರಲ್ಲ, ಆ ಕಾರಣಕ್ಕೆ ಯಾಕೆ ಅಚೀವ್ ಮಾಡ್ಬೇಕು ಅನ್ಸ್ಬಿಡುತ್ತೆ. ಬಹಳಷ್ಟು ಜನ ಬ್ಯೂಟಿ ಇಲ್ಲ, ಸೌಂದರ್ಯ ಇಲ್ಲ ಅಂತ ಕೊರಗ್ತಾ ಇರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಐಶ್ವರ್ಯ ರೈ ಆಗಕ್ಕೆ ಅದೃಷ್ಟ ಇರ್ಬೇಕೇನೋ, ಮದರ್ ತೆರೇಸಾ ಆಗಕ್ಕೆ ಮನ್ಸಿದ್ರೆ ಸಾಕಲ್ಲ. ನೀವೆಲ್ಲ ಮದರ್ ತೆರೇಸಾ ತರ ಸೇವೆ ಮಾಡೋ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಬಹಳಷ್ಟು ಜನ ಯುವಕ ಯುವತಿಯರಿಗೆ ಬದುಕೊಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ ಬೆಲ್ಲು ಬೇಜಾರು ತರಿಸುತ್ತೆ. ಅದೇ ಸ್ಕೂಲ್ ಬೆಲ್ಲು 4 ಗಂಟೆ ಖುಷಿ ಕೊಡೋದ್ ಗುರು. ಟೈಮ್ ಕಾಯ್ಬೇಕಷ್ಟೇ, ಟೈಮ್ ಕಾಯ್ಬೇಕು. ಬಹಳಷ್ಟು ಜನ ದಂಪತಿಗಳಿದ್ದೀರಾ ಸರ್. ಈ ಮದುವೆ ಅನ್ನೋದೊಂದು ಬ್ಯೂಟಿಫುಲ್ ಜರ್ನಿ. ಮದುವೆ ಆಗಿರೋ ಮೊದಲನೇ ವರ್ಷ ಹೆಂಡತಿ ಮಾತನ್ನ ಗಂಡ ಕೇಳ್ತಾನೆ, 2ನೇ ವರ್ಷ ಗಂಡನ ಮಾತು ಹೆಂಡತಿ ಕೇಳ್ತಾರೆ, 3ನೇ ವರ್ಷ ಇವರಿಬ್ರು ಮಾತನ್ನ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರೆ. ಇದು ದಾಂಪತ್ಯ, ಇದು ದಾಂಪತ್ಯ. ನಾನೆಲ್ರಿಗೂ ಹೇಳೋದಿಷ್ಟೇ, ಎಲ್ಲ ಯುವಕರಿದ್ದೀರಾ, ಬದುಕನ್ನ ಕಟ್ಕೋಬೇಕು ಅಂತಿದ್ದೀರಾ. ಜೀವನದಲ್ಲಿ ಗೆಲ್ಲೋದಿಕ್ 3 ಫಾರ್ಮುಲಾ ಇದೆ. ಮೊದಲನೇದು ಧೈರ್ಯ ಇರಬೇಕು, 2ನೇದು ತುಂಬಾ ಧೈರ್ಯ ಇರಬೇಕು, 3ನೇದು ಬಹಳ ಇಂಪಾರ್ಟೆಂಟ್, ಮೊದಲನೇದು 2ನೇದು ಮರ್ತೋಗ್ಬಾರ್ದು. ಗಟ್ಸ್ ಇದ್ರೇನೆ ಜೀವನದಲ್ಲಿ ಮೇಲ್ ಬರಕ್ ಸಾಧ್ಯ. ರವಿ ಅಣ್ಣಗಾಗ್ಲಿ, ನಮ್ಮಂತವ್ರಿಗಾಗ್ಲಿ ರಾಜಕಾರಣದಲ್ಲಿ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇತ್ತು ಅಂತ ವಿಧಾನಸೌಧಕ್ಕೆ ಹೋದ್ವಿ. ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇತ್ತು. ನಾವೆಲ್ಲ ಸ್ಪೀಡ್ ಇರ್ಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗ್ಲೇ ರಾಯಲ್ ಆಗಿ ಬದುಕಕ್ಕಾಗೋದು ಅಂತ ನಂಬಿರೋರು. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ನಾನೆಲ್ಲ ಇಲ್ಲಿ ಬಹಳಷ್ಟು ಜನ ತಂದೆ ತಾಯಿಯಂದ್ರೆ ಇದ್ದೀರಾ. ತಾಯಿಯಂದ್ರಿಗೆ ಒಂದು ಮಾತು ಹೇಳ್ಬೇಕು, ಏನ್ ಸಂಬಂಧಗಳು ಬದಲಾಗ್ತಿದೆ ಸರ್. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅನ್ನೋ ಅಹಂ ಅಡ್ಡ ಬರುತ್ತೆ. ಏನ್ ಮಾಡೋದು? ಹಾಲಲ್ಲಿರೋ ಅಮ್ಮನ ಮುಖದಲ್ಲಿ ಸಂತೋಷ ನೋಡಿದ್ರೆ ರೂಮಲ್ಲಿರೋ ಮಡದಿ ಮುನಿಸ್ಕೊಂತಾಳೆ ಅಂತ ಯೋಚನೆ ಮಾಡಿದ್ರೆ ಯಾವ ಸಂಸಾರಗಳು ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ. ನಾನೆಲ್ಲ 1-2 ಮಕ್ಕಳಿಗೆ ಜನ್ಮ ಕೊಟ್ಟರು ಎಲ್ಲ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಕ್ಲೀನ್ ಆಗಿ ಯೋಚನೆ ಮಾಡಿ. ನಿಮ್ಗೊಂದು ಮಗನೋ ಮಗಳು ಆದ್ಮೇಲೆ ನೀವು 20-25 ವರ್ಷ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, CA ಮಾಡಿಸ್ಬೇಕು, US ಕಳಿಸ್ಬೇಕು. ನೀವು 25-30 ವರ್ಷ ಬದುಕೋದೇ ನಿಮ್ ಮಕ್ಕಳಿಗೋಸ್ಕರ. ಸಪೋಸ್ ನಿಮ್ ತಾಯಿಗೂ ಚೆನ್ನಾಗಿಲ್ಲ, ನಿಮ್ ಮಗಳಿಗೂ ಚೆನ್ನಾಗಿಲ್ದೇ ಇದ್ರೆ ನೀವು ನಿಮ್ ಮಗಳನ್ನೇ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಅಮ್ಮ ಮಾತ್ರೆ ಹಾಕೋ ಸರಿ ಹೋಗುತ್ತೆ ಅಂತ. ಸರ್ ಒಂದ್ ಸತ್ಯ ಮರೆತು ಹೋಗ್ತಾ ಇದ್ದೀರಾ. ನಿಮಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ನಿಮಗೆ ನಿಮ್ಮ ಮಕ್ಕಳು ಮುಖ್ಯ ಆದ್ರೂ ನಿಮ್ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳೇ ಮುಖ್ಯ ಆಗ್ತಾರೆ, ನೀವಲ್ಲ. ಆ ಕಾರಣಕ್ಕೆ ಸ್ವಲ್ಪ ದುಡ್ಡು ಎತ್ತಿಟ್ಕೊಳ್ಳಿ ಸರ್. ನಿಮಗ್ ಮಾತ್ರ ನಿಮ್ ಮಗಳು ಮಗ ಫ್ಯೂಚರ್ ಮುಖ್ಯ, ನಿಮ್ ಮಕ್ಕಳಿಗೆ ನೀವೇನ್ ಮುಖ್ಯ ಆಗ್ತೀರಾ ಸರ್? ಅವ್ರಿಗೂ ಅವ್ರ ಮಕ್ಕಳೇ ಮುಖ್ಯ ಆಗೋದು. ಈ ಕ್ಲಾರಿಟಿ ಇದ್ರೆ ನೆಮ್ಮದಿಯಾಗಿರುತ್ತೆ. ಇನ್ನು ಕೆಲವರು ರಿಟೈರ್ಡ್ ಆಗಿರೋ ಟೀಚರ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಮಗನೋ ಮಗಳೋ ಯಾವ್ದಾದ್ರು ಟೈಮಲ್ಲಿ ಉಪ್ಪಿಸ್ಬಿಟ್ರೆ ಇರೋದೆಲ್ಲ ಡ್ರಾ ಮಾಡ್ಕೊಟ್ಬಿಡ್ತಾರೆ. ಹಂಗೆಲ್ಲ ಮಾಡಬೇಡಿ, ಹಂಗೆಲ್ಲ ಮಾಡಬೇಡಿ. ಲೈಫಲ್ಲಿ ತುಂಬಾ ಮನೆಗಳಲ್ಲಿ ಸಪ್ತಸಾಗರ ಬೇಕಾದ್ರೆ ಕಾಲ್ ತೇವ ಮಾಡ್ಕೊಳ್ಳದೆ ದಾಟ್ಬೋದಂತೆ. ಸಂಸಾರ ಅನ್ನೋ ಮಹಾಸಾಗರನ ಕಣ್ಣಲ್ಲಿ ಕಣ್ಣೀರ್ ಹಾಕದೆ ದಾಟಕ್ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೆ ಬದುಕ್ತಿದೀವಿ ಯಾರಿಗೂ ಗೊತ್ತಿಲ್ಲ. 70, 80, 90 ವರ್ಷ ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75-80 ವರ್ಷ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, USA UK ಸೆಟಲ್ಡ್. 75-80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟಲ್ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟು ತರ್ತಾರೆ ಅಂತ. ವಾಹ್, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿ ಇಟ್ಟರೆ ಸೂತ್ಕ ಅಂತ ವರಂಡಾದಲ್ಲೇ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗ್ ಬರ್ತಾರೆ. ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನ್ ಏನಾದ್ರು 4-5 ಕೋಟಿ ಹೋದ್ರೆ ಸೆಂಟರ್ ಅಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲೇ ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ? ಇರೋಷ್ಟು ದಿನ ನೆಮ್ಮದಿಯಾಗಿರೋದು. ದಯವಿಟ್ಟು ಹಿರಿಯರು ಇದನ್ನ ಅರ್ಥ ಮಾಡ್ಕೋಬೇಕು. ಹಿರಿಯರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇನ್ನ ನಮ್ ಯಂಗ್ಸ್ಟರ್ಸ್ ಏನೊಂದು 16-18 ವರ್ಷ, 16ರಿಂದ 18 ವರ್ಷ ನಮ್ಮಪ್ಪ ಗ್ರೇಟ್. 18ರಿಂದ 25 ವರ್ಷ ನೀನ್ ಸುಮ್ನೆ ಇರಪ್ಪ. 25ರಿಂದ 30 ವರ್ಷ
ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ, 40ರಿಂದ 50 ವರ್ಷ ಅಮ್ಮ ಅಪ್ಪನ್ನ ಸೈಲೆಂಟ್ ಆಗಿರಕ್ಕೆ ಕೇಳು ಅಂತ. ಪ್ರತಿಯೊಬ್ಬ ಮಗನ್ಗೆ ಅಪ್ಪ ಯಾವಾಗ ಗ್ರೇಟ್ ಅನಿಸ್ತಾನೆ ಗೊತ್ತಾ? ನನಗೆ ನಮ್ಮ ಅಪ್ಪ ಗ್ರೇಟ್ ಅನ್ಸೋ ಅಷ್ಟೊತ್ತಿಗೆ ನನ್ನ ಮಗನ್ಗೆ ನಾನು ರಾಂಗ್ ಆಗಿರ್ತೀನಿ ಸರ್, ಆವಾಗ್ಲೇ ನಮ್ಮ ಅಪ್ಪ ನಮಗ್ ಗ್ರೇಟ್ ಅನ್ಸೋದು. ಒಂದ್ 25 ವರ್ಷ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ದುಡ್ಡು ಪೋಸ್ಟ್ ಆಫೀಸಲ್ಲೋ, ನಾವ್ ಹೆಂಗೂ ಗೃಹಲಕ್ಷ್ಮಿ ಕೊಡ್ತಿದೀವಿ 24,000 ಎತ್ತಿಟ್ಕೊಳ್ರಕ್ಕ, 24,000 ಬರ್ತಿದೆ, ದಯವಿಟ್ಟು ಕೊಟ್ಬಿಡ್ಬೇಡ್ರಕ್ಕ ಮಕ್ಕಳಿಗೆ. ಅಕ್ಕ, ಒಬ್ಬ ಹುಡುಗನ್ಗೆ ತಾಯಿ ಮುಖ್ಯನ ಹೆಂಡತಿ ಮುಖ್ಯನ ಅಂದ್ರೆ ಪಬ್ಲಿಕ್ ಸ್ಪೀಚ್ ಅಲ್ಲಿ ಡೈಲಾಗ್ ಹೇಳ್ಬೋದು, ಇಬ್ರು ಮುಖ್ಯ, ನನಗೆ ತಾಯಿನೇ ಮುಖ್ಯ ಅಂತ. ಆದ್ರೆ 99% ಅವ್ರ ಇನ್ಕ್ಲಿನೇಷನ್ ಹೆಂಡತಿ ಕಡೆನೇ ಇರುತ್ತೆ. ನಿಮ್ಗೆ ಬಹಳಷ್ಟು ಜನಕ್ಕೆ ಗೊತ್ತಾ ಸರ್, ಈ ಬ್ಯಾಚುಲರ್ ಹುಡುಗರು, ಮದುವೆ ಆಗದೆ ಹುಡುಗರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಂಕಲ್ಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಮದುವೆ ಆಗದೆ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ, ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್ಗಳು ಯಾಕೆ ಹೋಗ್ತಾರೆ ಗೊತ್ತಾ ದೇವಸ್ಥಾನಕ್ಕೆ? ದೇವ್ರನ್ನ ಕೇಳಕ್ಕೆ, ಏನ್ ಕೇಳ್ದ ನೀನ್ ಏನು ಕೊಟ್ಟೆ ಅಂತ ಕೇಳಕ್ ಹೋಗ್ತಾರೆ. ಎಲ್ಲ ಗಂಡಸರು ಚಪ್ಪಾಳೆ ಹೊಡಿತಾ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ಇಷ್ಟ್ ಒಂದ್ 18-20 ವರ್ಷಕ್ಕೆ ಬಂದಿದ ತಕ್ಷಣ ಅವ್ರು ಇಲ್ಲ ಅಂದ್ರೆ ಸತ್ತು ಹೋಗ್ತೀನಿ. ಇನ್ನು ಕೆಲವು ಹುಡುಗರು ಸ್ಯೂಸೈಡ್ ಮಾಡ್ಕೊಂತಾರೆ. ಒಬ್ಬ ಹುಡುಗಿನ ಪ್ರೀತಿಸೋದು ಅಂದ್ರೆ ಅವಳಿಗೋಸ್ಕರ ಸತ್ತೋಗೋದಲ್ಲ ಮಗ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದಲ್ಲ. ಅದು ಪ್ರೀತಿ ಅಂದ್ರೆ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗೋದಲ್ಲ. ಎಸ್, ಪ್ರೀತಿ ಅಂದ್ರೆ ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಪ್ರೀತಿ ಅಂದ್ರೆ ಕಾಡುವ ಒಂಟಿತನಕ್ಕೆ ಉತ್ತರವ, ಪ್ರೀತಿ ಅಂದ್ರೆ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವ, ಪ್ರೀತಿ ಅಂದ್ರೆ ಏನು? ಪದೇ ಪದೇ ಪ್ರೀತಿಸ್ಬೇಕು. ಸಾಧ್ಯ ಆದರೆ ಒಬ್ಬರನ್ನೇ, ಅದೇ ಅಸಾಧ್ಯ ಮಗ, ಅದೇ ಪ್ರಾಬ್ಲಮ್. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ಲ ತಾಯಿಯಂದ್ರಿದ್ದೀರಾ, ಅಕ್ಕ 2-3 ಜನ ಮಕ್ಕಳನ್ನ ಬೆಳೆಸಿ ಚೆನ್ನಾಗಿ ಓದಿಸಿರ್ತೀರಾ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದೇನು ಅಂದ್ರೆ, ನಿನ್ ಫೇವ್ರೇಟ್ ಹೀರೋ ಯಾರು ಅಂದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ, ನಿನ್ ಫೇವ್ರೇಟ್ ಹೀರೋಯಿನ್ ಅಂದ್ರೆ ಒಬ್ಬೊಬ್ರು ಒಂದೊಂದು ಹೆಸರು ಬರೀತಾರೆ. ಈ ಸಲ ಸ್ಲಾಮ್ ಬುಕ್ ಅಲ್ಲಿ ಬರೀ ಮಗ, ನಿನ್ ಫೇವ್ರೇಟ್ ಹೀರೋ ಯಾರಂದ್ರೆ ನಿಮ್ಮ ಅಪ್ಪ ಅಂತ. ಯಾಕಂದ್ರೆ ಆಕ್ಟಿಂಗ್ ಮಾಡದೆ ಹೀರೋಯಿಸಮ್ ತೋರಿಸ್ದವ್ ನಿಮ್ಮ ಅಪ್ಪ ಒಬ್ಬನೇ. ಅಡಿಗೆ ಮನೇಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಗ್ಲಾಮರ್ ಕಳ್ಕೊಂಡಿದ್ದಕ್ಕೆ ನಿನ್ನ ಬದುಕಲ್ಲಿ ಗ್ರಾಮರ್ ಬಂದಿತ್ತು ಅನ್ನೋದು ಬಹಳಷ್ಟು ಜನ ಮರ್ತೋಗ್ಬಾರ್ದು. ಬೆಟ್ಟದ ಮೇಲಿರುವ ದೇವರಿಗಿಂತ ಬೈದು ಬುದ್ಧಿ ಹೇಳೋ ಅಪ್ಪ ದೊಡ್ಡವನು, ಗರ್ಭಗುಡಿಯಲ್ಲಿರುವ ದೇವತೆಗಿಂತ ಜನ್ಮ ಕೊಟ್ಟ ತಾಯಿ ದೊಡ್ಡವಳು ಅಂತ ಎಲ್ಲರೂ ಯಂಗ್ಸ್ಟರ್ಸ್ ಯಾವತ್ತು ಅನ್ಕೊಂತಾರೋ ಆವತ್ ಜೀವನ ಚೆನ್ನಾಗಿರುತ್ತೆ. ನಾನು ಯಾಕೆ ಇಷ್ಟು ಮಾತಾಡ್ತೀನಿ ಗೊತ್ತಾ? ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡವನು. ವಿಧವೆ ಬಾಧೆ ಏನು ಅಂತ ಮುತ್ತೈದೆಗೆ ಅರ್ಥ ಆಗಲ್ಲ ಅಕ್ಕ. ಏನೋ ಸಮಾಧಾನ ಮಾಡ್ಬೋದು, ಸುಮ್ಮನೆ ಇರಕ್ಕ, ಏನಾಗಲ್ಲ ಅಂತ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಕಳ್ಕೊಂಡಂತ ನಮ್ಮಂತವ್ರು ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ಫ್ಯಾಮಿಲಿ ಅಂದ್ರೆ FAMILY, ಫಾದರ್ ಅಂಡ್ ಮದರ್, ಐ ಲವ್ ಯು ಅಂತ ತಂದೆ ತಾಯಿನ ನಾವು ಪ್ರೀತಿಸ್ಬೇಕು. ಸಾಧ್ಯ ಆದ್ರೆ ಈಗೋ ಇಲ್ಲದೆ ನೋಡಿ, ಒಂದು 18-20 ವರ್ಷಕ್ಕೆ ಬಂದಿರೋ ಮಕ್ಕಳು ತಂದೆಗೆ ಹೋಗಿ ಪ್ರತಿಷ್ಠೆ ಅಡ್ಡ ಬಂದ್ಬಿಡುತ್ತೆ. ಹ್ಯಾಪಿ ಬರ್ಡೇ ಡ್ಯಾಡಿ ಅಂತ ಹೇಳಕ್ ಮುಜುಗರ ಆಗುತ್ತೆ. ಸಂಪ್ರದಾಯನೋ ಇಲ್ಲ ಅಡ್ವಾನ್ಸ್ಮೆಂಟ್ ಗೊತ್ತಿಲ್ಲ, ಎಷ್ಟೋ ಮನೆಗಳಲ್ಲಿ ವಿಶ್ ಮಾಡಕ್ಕೆ ಹಿಂಜರಿತಾರೆ. ಯಾಕೆಂದ್ರೆ ಬೆಳೀತಾ ಗರ್ಲ್ ಫ್ರೆಂಡ್ಗೋ ಬಾಯ್ ಫ್ರೆಂಡ್ಗೋ 12 ಗಂಟೆವರೆಗೂ ಎದ್ದಿತ್ತು ಫಸ್ಟ್ ವಿಶ್ ನಂದೇ. ಏನ್ ಮಾಡೋದು? ದಯವಿಟ್ಟು ನಾನೆಲ್ಲ ಯುವಕ ಯುವತಿಯರಿಗೆ ಹೇಳ್ತಾ ಇದ್ದೀನಿ. ಇನ್ನ ಬಹಳಷ್ಟು ಜನ, ಅಕ್ಕ ನಿಮ್ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಿರ್ತಾರೆ ಅನ್ಕೋಬೇಡಿ. ಒಂದ್ಸಲ SSLC ಎಕ್ಸಾಮ್ ಈಗ ಹತ್ರ ಬರ್ತಿದೆ. ಇವನು ಈ ಅಕ್ಕಿ ಡಬ್ಬದಲ್ಲಿ ರಾಗಿ ಡಬ್ಬದಲ್ಲಿ ದುಡ್ಡು ಎತ್ತಿಟ್ರೆ ಇವನು ಎತ್ಕೊಂಡೋಗಿ ಖರ್ಚು ಮಾಡ್ಬಿಡ್ತಿದ್ದಂತೆ. ಆ ಕಾರಣಕ್ಕೆ ಅವ್ರ ತಾಯಿ ಒಂದು ಐಡಿಯಾ ಮಾಡಿದ್ರು. 4-5 ತಿಂಗಳಾಯ್ತು, SSLC ಎಕ್ಸಾಮ್ ಮುಗ್ದೋಯ್ತು. ಒಂದಿನ ಅವ್ರ ಅಮ್ಮನ್ ಕೇಳಿದ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಲ್ಲ ಹುಡುಕ್ತಾ ಇದ್ದೀನಿ, ಮನೇಲಿ ₹1 ಸಿಕ್ತಿಲ್ಲ, ಮನೆಯೆಲ್ಲ ಹುಡುಕ್ಬಿಟ್ಟಿದೀನಿ, ನೀನ್ ಎಲ್ಲಿರ್ತೀನಿ ಅಂದ್ರೆ ನೀನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬಚ್ಚಿಡ್ತಿದ್ನೋ ಅದೊಂದೇ ನೀನ್ ಸರಿಯಾಗಿ ನೋಡದೆ ಇರೋದು ಮನೆಯಲ್ಲಿ ಅಂತ. ದಯವಿಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ದುಡ್ಡಿಟ್ಟು ನೋಡಿ, ಅದು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಬುಕ್ ಅಲ್ಲೋ ಇಡಿ, ನಿಮ್ ಹುಡುಗ ವರ್ಷ ಪೂರ್ತಿ ಸೇಫ್. ನವಿಲ್ಗೆರೆ ಬೇರೆ ಇಟ್ಟು ಇಡೀ ಪರವಾಗಿಲ್ಲ. ಒಂದು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ ಜೀವನ ಚೆನ್ನಾಗಿರ್ಬೇಕು ಸರ್. ಮಂಡ್ಯದ ಜನದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ನಮ್ ರವಿ ಅಣ್ಣ ಮೇಲೆ ಇರಬೇಕು. ಅವ್ರನ್ನ ತಾವು ಮತ್ತೊಮ್ಮೆ ಆಶೀರ್ವದಿಸ್ಬೇಕು. ನಾನು ಎಲ್ರಿಗೂ, ಪೋಷಕರಿಗೂ, ಮಂಡ್ಯದ ಜನತೆಗೆ, ಎಲ್ಲ ಯುವಕರಿಗೆ, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ನಾವ್ ಯಾರು ಯೂಸ್ಲೆಸ್ ಅಲ್ಲ. ಒಂದು ಮಿಡಿಲ್ ಕ್ಲಾಸ್ ಹುಡುಗರು, ಮಿಡಿಲ್ ಕ್ಲಾಸ್ ಹುಡುಗಿರು ಧೈರ್ಯವಾಗಿರಿ. ಮತ್ತೆ ಬಹಳಷ್ಟು ಜನ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಕೆಟ್ಟ ಪೋಸ್ಟ್ ಬಂತು, ಕೆಟ್ಟ ಕಾಮೆಂಟ್ ಬಂತು ಅಂತ ಕೆಲವು ಹುಡುಗಿರು
ಸ್ಯೂಸೈಡ್ ಮಾಡ್ಕೊಂತಾರೆ, ಕೆಲವರು ಹುಡುಗಿರು ಡಿಸ್ಟರ್ಬ್ ಆಗ್ತಾರೆ. ತಾಯಿ ಒಂದ್ ನೆನ್ಪಿಟ್ಕೊಂಡು, ನಿನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋದು 4 ಗೋಡೆಗಳ ಮಧ್ಯೆ ನಿನ್ನ ಕಟ್ಕೊಳ್ಳೋ ನಿನ್ ಗಂಡ ಹತ್ರ ಕೇಳು ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನ. ಕಿತ್ತೋಗಿರೋರ ಹತ್ರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಮ್ಮ. ಕ್ಯಾರೆಕ್ಟರ್ ಅನ್ನೋದು ನಿನ್ನ ಪರ್ಸನಲ್ ಅಸೆಟ್ ತಾಯಿ. ಡೋಂಟ್ ಮೇಕ್ ಇಟ್ ಎ ಪಬ್ಲಿಕ್. ಯಾವನ ಹತ್ರ ಸೀನಿಯರ್, ಜೂನಿಯರ್, ಕ್ಲಾಸ್ಮೇಟ್, ಫ್ರೆಂಡು, ಸ್ಟ್ರೀಟ್ ಅಲ್ಲಿ ಹೋದವನು, ಮತ್ತೆ ತಂದೆ ತಾಯಿನೂ ಅಷ್ಟೇ ಸರ್. ಎಲ್ಲದಕ್ಕೂ ಕಂಪ್ಯಾರಿಸನ್. ನೋಡು, ಅವ್ರ ಕಡೆ ನೋಡು, ಇವ್ರ ಕಡೆ ನೋಡು, ಅವನ್ ಕಡೆ ನೋಡು. ಸರ್, ಒಂದೇ ನನ್ ಕ್ವಶನ್, ಪಕ್ಕದ ಮನೆಯವನ್ನೋ ಬೀದಿಯಲ್ಲಿರೋನೋ ನೆಂಟ್ರನ್ನೋ ಕೇಳಿ ಮಗ ಮಗಳನ್ನ ಭೂಮಿಗೆ ತಂದಿದ್ರಾ? ಇಲ್ಲ ತಾನೆ. ಈಗ ಯಾವಾಗ ಸರ್ ಬೆಳೆಸೋವಾಗ ಪ್ರತಿಯೊಬ್ಬರಿಗೂ ಕಂಪೇರ್ ಮಾಡಿ ಇಡ್ತೀರಾ? ಪ್ರತಿಯೊಂದಕ್ಕೂ. ಮತ್ತೆ ನೋಡೋ 98% ನೀನು ಇದೆಯಾ ಸರ್? ಹುಲಿ ಹೊಟ್ಟೆ ಅಲ್ಲಿ ಹುಲಿನೇ ಅಲ್ವಾ ಸರ್ ಹುಟ್ಟೋದು? ನಿಮ್ಮ ಹೊಟ್ಟೆಯಿಂದ ಬಂದವನಲ್ಲ ಸರ್. ನೀವು ಬೈದ್ರೆ ಹೆಂಗೆ? ಅದನ್ನ ಮರ್ತೋಗ್ಬಾರ್ದಲ್ಲ. ನೀವ್ ಹೇಳ್ತೀರಾ ಹುಲಿ ಹೊಟ್ಟೆಯಿಂದ ಹುಲಿನೇ ಬರೋದಂತ. ಒಂದ್ಸಲ ತಂದೆ ಮಗ ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರ್ 70 ಅಲ್ಲಿ ಹೋಗ್ತಿದೆ, ಮಾರುತಿ. ಪಕ್ಕದಲ್ಲಿ BMW ಪಾಸ್ ಆಯ್ತಂತೆ. ಮಗ ಎತ್ಕೊಂಡು, ಅಪ್ಪ 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 ಪ್ಲೀಸ್ ಆ ಕಾರ್ನ ಸೈಡ್ ಹೊಡಿ ಅಂದ್ರೆ, ಏಯ್ ಸೈಡ್ ಹೊಡಿಯಕ್ಕಾಗಲ್ಲ, ಸುಮ್ಮನೆ ಇರು. ಅಪ್ಪ ಬೇಗ ಸೈಡ್ ಹೊಡಿ ಪ್ಲೀಸ್. ಸೈಡ್ ಹೊಡಿಯಕ್ಕಾಗಲ್ವೋ? ಯಾಕಪ್ಪ? ಅದ್ 2 ಕೋಟಿ ರೂಪಾಯಿ ಕಾರ್ BMW, ನಮ್ದು ಮಾರುತಿ ವ್ಯಾನ್. ನೀವ್ ಇಟ್ಟಿರೋ ಕಾರೇ ಒಂದ್ ಸೂಪರ್ ಸ್ಪೀಡ್ ಕಾರ್ನ ಸೈಡ್ ಹೊಡಿಯಕ್ ಆಗ್ತಿಲ್ಲ. ಅವಾಗ ಹೇಳದಂತೆ ಮಗ, ಅಪ್ಪ ನನ್ನ ಯೋಗ್ಯತೆನ 70% ಅಪ್ಪ, ನೀನ್ ಯಾವನ್ನೋ ತೋರಿಸಿ 98 ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಸರ್, ದಯವಿಟ್ಟು ಹುಡುಗಿನ ಕೊಡುವಾಗ US ಅಲ್ಲಿ ಇದಾರೆ, ಡಾಕ್ಟರ್ ಇಂಜಿನಿಯರ್ ನೋಡ್ಬೇಡಿ ಸರ್. IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ ತಕ್ಷಣ ನಿಮ್ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಕನ್ಕ್ಲೂಷನ್ ಬರಬೇಡಿ ಸರ್. ಅವ್ನು ಯಾವಾಗ ಕಿತ್ತಾಗ್ತಾನೋ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗ ಕೆಲಸ ಹೋಗುತ್ತೋ, ಯಾವಾಗ ಕಂಪನಿಯಿಂದ ಆಚೆ ಬರ್ತಾರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ರೈತರ ಮಕ್ಳು ಇದ್ದಾರೆ ಸರ್. ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕದವ್ರಿಗೂ ದಯವಿಟ್ಟು ಮಂಡ್ಯದ ಹುಡುಗರು, ಉತ್ತರ ಕರ್ನಾಟಕ ಸರ್, ರೈತರ ಮಗ ಸರ್, ಅಲ್ಲೆಲ್ಲೋ US ಅಲ್ಲಿ ಹೋಗಿ ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿ ತಂದೆ ತಾಯಿ ಸತ್ತೋದ್ರೆ ವೀಸಾ ಸಿಗ್ಲಿಲ್ಲ ಅಂತ ನೆಪ ಹೇಳಿ ವಿಡಿಯೋ ಕಾಲಲ್ಲಿ ಅಪ್ಪ ಅಮ್ಮ ನೋಡಿ ಮಣ್ಣು ಮಾಡೋ ಮಕ್ಕಳಿಗಿಂತ ಕಷ್ಟನ ಸುಖನ ಬೆಳಗ್ಗೆ ಒಂದಷ್ಟು ಹಿಟ್ಟು ಹಾಕಿ ಬೆಳೆಸೋ ತಂದೆ ತಾಯಿ ನೋಡ್ಕೊಳ್ಳೋ ಮಕ್ಕಳೇ ಶ್ರೇಷ್ಠ ಸರ್. ರೈತರ ಮಕ್ಕಳನ್ನ ನಂಬಿ ಸರ್. ಸರ್, ಮನೆ ದೊಡ್ಡದಾಗಿದ್ದ ತಕ್ಷಣ ನಿಮ್ ಮಗಳ ಬದುಕು ಚೆನ್ನಾಗಿರುತ್ತೆ ಅನ್ನೋ ಅಸಂಪ್ಷನ್ಗೆ ಬರಬೇಡಿ ಸರ್. ಬಡವ್ರ ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಇನ್ನೊಂದು ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಜೀವನದಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಾಜ ನಮ್ಮನ್ನ ತುಂಬಾ ಮಿಸ್ಗೈಡ್ ಮಾಡುತ್ತೆ. ಯಾಕೆ ಅಂತ ಹೇಳ್ತೀನಿ. ಪ್ರತಿಯೊಬ್ರು ಏನ್ ಹೇಳ್ತಾರೆ? ದುಡ್ಡು ಮುಖ್ಯ ಅಲ್ಲ ಅಂತಾರೆ. ನಾವೆಲ್ಲರೂ ಒದ್ದಾಡ್ತಿರೋದು ಅದಕ್ಕೆ ಅಲ್ವಾ ಸರ್? ಅದಕ್ಕೆ ಅಲ್ವಾ? ಈ ಸತ್ಯನ ಹೇಳ್ಕೊಡಲ್ಲ. ಯಾಕೆಂದ್ರೆ ಎಲ್ರು ದುಡ್ಡು ಮಾಡ್ಬಿಟ್ರೆ, ಎಲ್ರು ಬೆಳೆದ್ ಬಿಟ್ರೆ, ಎಲ್ರು ಹೆಸರು ಮಾಡ್ಬಿಟ್ರೆ ಈ ಸಮಾಜ ಕೆಲವು ಅಸಂಪ್ಷನ್ಸ್ ಅಲ್ಲಿ ಇಟ್ಟಿದೆ ನಮ್ಮನ್ನ. ದಯವಿಟ್ಟು ಅದರಿಂದ ಆಚೆ ಬನ್ನಿ. ಹೆಸರು ಮಾಡಬೇಕು, ಬೆಳಿಬೇಕು. ಇನ್ನು ಕೆಲವರು ಹೇಳ್ತಾರೆ ನಾವು ಚೆನ್ನಾಗಿ ಕಷ್ಟಪಟ್ಟು ಬೆಳೆದು ಎಲೆ ಮರೆಕಾಯಿ ತರ ಇರ್ಬೇಕು ಅಂತ. ನಾನು ಹೇಳ್ತೀನಿ, ನೀನ್ ಗೆದ್ದ ಮೇಲೆ ಎಲೆ ಮರೆಕಾಯಿ ತರ ಇರಂಗಿದ್ರೆ ಯಾಕೆ ಕಷ್ಟಪಟ್ಟೆ ಅನ್ನೋದು ನನ್ನ ಕ್ವಶನ್. ಇವಾಗ್ಲೇ ಆರಾಮಾಗಿ ಎಲೆ ಮರೆಕಾಯಿ ತರ ನೀನ್ ಗೆಲ್ಲಬೇಕು, ಹೇಳಬೇಕು, ನಾನಿದ್ದೀನಿ ಅಂತ ನಿನ್ ಬಗ್ಗೆ ಹೇಳಕ್ ನಿನಗೆ ಮುಜುಗರ ಆದ್ರೆ ಬೇರೆಯವ್ರಿಗೇನ್ ಕೆಲಸ ನಿಮ್ ಬಗ್ಗೆ ಹೇಳಕ್ಕೆ? ದಯವಿಟ್ಟು ನಿಮ್ ಬಗ್ಗೆ ಹೇಳಿ ಸರ್. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ಜನ ಸ್ಟೇಟಸ್ ನೋಡೋದು, ಇನ್ನೇನು ನೋಡಲ್ಲ. ಜೀವನದಲ್ಲಾಗ್ಲಿ ವಾಟ್ಸಪ್ ಅಲ್ಲಾಗ್ಲಿ ಸ್ಟೇಟಸ್ ನೋಡೋದು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮೆಲ್ಲ ಯಂಗ್ಸ್ಟರ್ಸ್ 1-2 ವರ್ಷ, 3 ವರ್ಷ, 4 ವರ್ಷ ಏನ್ ಮನೆಗಳಲ್ಲಿ ಜೆಂಟಲ್ ಮ್ಯಾನ್ಗಳ ತರನೇ ಕಾಣಿಸ್ತಿರ್ತೀರಾ. ಮನ್ಸಲ್ಲಿ ಯಾವ್ದೋ ಹುಡುಗಿನ ಹಾಕೊಂಡು ಅವ್ಳು ಇಲ್ಲ ಅಂದ್ರೆ ಸತ್ತೋಗ್ಬೇಕು ಅನ್ನೋ ರೇಂಜ್ ಬಂದಿರ್ತೀರಾ. ಇನ್ನು ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ, ಅತಿ ತರ ಮಾಡಿರ್ತಾರೆ. ಏನ್ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸಿದ ತಕ್ಷಣ ಹುಡುಗಿಯವ್ರ ಅಪ್ಪ ಅಮ್ಮನ ಇವನ್ ಅತ್ತೆ ಮಾವ ಅನ್ನೋದೇನು, ಹುಡುಗಿ ಹುಡುಗನವ್ರ ಅಪ್ಪ ಅಮ್ಮನ ಅತ್ತೆ ಮಾವ ಅನ್ನೋದೇನು ಅವ್ರಿಬ್ರಿಗೂ ಗೊತ್ತಿಲ್ಲದೆ ಇರೋದ್ರೆ ರಿಯಲ್ ಅತ್ತೆ ಮಾವ ಇನ್ನೆಲ್ಲೋ ಇರ್ತಾರೆ. 6-7 ವರ್ಷ ಆದ್ಮೇಲೆ ಅಪ್ಪ ಅಮ್ಮ ಹುಡುಕ್ತಾರೆ ಅಂತ. ಇಂಡಿಯಾದಲ್ಲಿ ಲವ್ ಮ್ಯಾರೇಜ್ ಅಷ್ಟು ಈಸಿ ಅಲ್ಲ. ಹುಡುಗ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿ ಹುಡುಗನ ಇಷ್ಟಪಡ್ಬೇಕು. ಅದಾದ್ಮೇಲೆ ಹುಡುಗ ಅವ್ರ ಅಪ್ಪ ಅಮ್ಮ ಹುಡುಗಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ಅಪ್ಪ ಅಮ್ಮ ಹುಡುಗನ ಇಷ್ಟಪಡ್ಬೇಕು, ಹುಡುಗನವ್ರ ನೆಂಟರು ಹುಡುಗಿನ ಫ್ಯಾಮಿಲಿನ ಇಷ್ಟಪಡ್ಬೇಕು, ಹುಡುಗಿಯವ್ರ ನೆಂಟರು ಹುಡುಗನ ಫ್ಯಾಮಿಲಿನ ಇಷ್ಟಪಡ್ಬೇಕು. ಇಷ್ಟೆಲ್ಲ ಇಷ್ಟಪಡೋರ್ಗು ಇವ್ರಿಬ್ರು ಇಷ್ಟಪಡ್ತಿರ್ತಾರ ಇಲ್ವಾ ಅನ್ನೋದೇ ಡೌಟ್. ಅದೇ ಪ್ರಾಬ್ಲಮ್. ದಾಂಪತ್ಯದಲ್ಲಿ ಬಹಳಷ್ಟು ಜನ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ ದಾಂಪತ್ಯದ ಬಗ್ಗೆ ಮಾತಾಡ್ತಿದ್ರೆ ಅವ್ರು ಹೇಳ್ತಿದ್ರು, ಮಗನೇ ಮದುವೆ ಆಗಿ ಫಿಲಾಸಫಿ ಮಾತಾಡೋಕೆ ಗೊತ್ತಾಗುತ್ತೆ ಅಂತ. ಮದುವೆ ಆಗಿರೋ ಸತ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಬೆಳಗ್ಗೆ 5 ಗಂಟೆಗೆ ಹೆಂಡತಿ ಎದ್ದು ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ ಪ್ರವರ್ತಿತ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನ್ಗೆ ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ತಿಂಡಿ ಹಾಕೊಟ್ಟು, ಬಾಕ್ಸ್ ಹಾಕೊಟ್ಟು, ರೀ ಬೇಗ ಮನೆಗೆ ಬನ್ರಿ ಅಂತ ಕರೀತಾಳೆ. ಇನ್ನ ಈ ಹುಡುಗನು ಅಷ್ಟೇ, ಅತಿ ಚಿನ್ನ, ರನ್ನ, ಬಂಗಾರು, ಟೈಟ್ಲ್ಗಳ ಅವಶ್ಯಕತೆ ಇಲ್ಲದೆ ಇದ್ರು
ಟೈಟ್ಲ್ಗಳು ಹಾಕಿ ಬಳಸ್ತಾ ಇರ್ತಾರೆ. ಒಂದು 6 ತಿಂಗಳಾದ್ಮೇಲೆ ಕೌಸಲ್ಯ, ಸುಪ್ರಜಾ, ರಾಮ ಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಕಳೆದೋಗುತ್ತೆ. ಮನೆ ಮುಂದೆ ರಂಗೋಲಿ ಪೇಂಟಿಂಗ್ ಅಲ್ಲಿ ಬಿದ್ದೋಗುತ್ತೆ. ಬೆಡ್ ಕಾಫಿ ಕೊಡ್ತೀನಿ ಇರ್ರಿ, ಸ್ನಾನಕ್ಕೆ ಟವಲ್ ಎತ್ಕೊಂಡು ಹೋಗಕ್ಕಾಗಲ್ವಾ? ಹೋಗ್ ಬರಲ್ಲ, ಅದನ್ನ ಡೈಲಿ ಹೇಳ್ಬೇಕಾ? ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಆದ್ರೆ ಸಾಕು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದ ಗಂಡ ಬರ್ತಾ ಬರ್ತಾ ರಾತ್ರಿ 10 ಗಂಟೆ ಆದ್ರೂ ಬರಲ್ಲ. ಆಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ ನಿಮ್ ಮಗ ಬಂದಿಲ್ಲ ಫೋನ್ ಮಾಡಿ ಅಂದ್ರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ ಅಂತ ಬರುತ್ತೆ. ಅಣ್ಣ ರಾತ್ರಿ 10:30ಗೋ 11 ಗಂಟೆಗೋ ಮನೆಗೆ ಹೋದ್ರೆ ಬಾಗಿಲು ತೆಗಿಯುವಾಗ ಅಮ್ಮ ಹತ್ರ ಬಂದು ಬಾಗಿಲು ತೆಗಿತಾರೆ. ಅದನ್ನೆಲ್ಲ ಪ್ರೀತಿ ಅನ್ಕೋಬಿಡಿ, ಡೌಟ್ ಅಣ್ಣ ಅದು. ನೀವು 10:30, 11 ಗಂಟೆಗೆ 12 ಗಂಟೆಗೆ ಮನೆಗೆ ಹೋದ್ರೆ ಅಮ್ಮ ಹತ್ರಕ್ಕೆ ಬಂದು ಡೋರ್ ತೆಗಿತಾಳೆ. ಬಹಳಷ್ಟು ಜನಕ್ಕೆ ನೀವೇನ್ ಅನ್ಕೊಂಡು ನಮ್ಮಮ್ಮಗೆ ಏನ್ ಪ್ರೀತಿನೋ ಅಂತ. ಬಹಳಷ್ಟು ಜನ ತಾಯಂದ್ರು ಮಕ್ಕಳ ಮೇಲೆ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ಮೇಡಮ್, ನಿಮಗ್ ಮದುವೆ ಆದಾಗ ನಿಮ್ ಗಂಡ ನಿಮ್ ಮಾತು ಕೇಳ್ಬೇಕು ಅಂತ ಬಯಸಿದ್ ನೀವು ತಪ್ಪು, ಕರೆಕ್ಟ್ ತಾನೆ? ಇಟ್ಬಿಡಿ ಮೇಡಮ್, 25 ವರ್ಷ ಅವ್ನ್ ಪಾಡ್ಗೆ ಅವ್ನು ಓಡಾಡ್ಕೊಂಡಿರ್ತಾನೆ ಊರಲ್ಲಿ. ಅತಿ ಮಾಡಿದ್ರಿ, ಯಾವಾಗ ನನಗ್ ಸೊಸೆ ಕೊಡ್ತೀಯಾ, ಯಾವಾಗ ಸೊಸೆ ಕೊಡ್ತೀಯಾ, ಮನೆಗ್ ಮಹಾಲಕ್ಷ್ಮಿನ್ ತರ್ತೀಯ, ಸರಸ್ವತಿನ್ ತರ್ತೀಯ, ಆರಾಮಾಗಿ ಓಡಾಡ್ಕೊಂಡಿದ್ದ. ನೀವೇ ಅವನು ಮದುವೆ ಮಾಡಿದ್ರಿ. ಈಗ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಅಂತ. ಮೇಡಮ್, ಪಕ್ಕದ ಮನೆಯವ್ರ ಮಾತು ಕೇಳಿದ್ರೆ ಸುಮ್ಮನೆ ಇರ್ತೀರಾ? ಅತ್ತೆ ಸೊಸೆ ಒಂದಾಗ್ತಾರೆ ಮತ್ತೆ. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ಬೆಳೆಸಿ. ಮಕ್ಕಳಿಗೋಸ್ಕರ ಆಸ್ತಿ ಅಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಸೋತೋದ್ರೆ ಪರವಾಗಿಲ್ಲ, ಮನೆಗೆ ಬಂದಾಗ ನೋಡಿ, ಬಹಳಷ್ಟು ಜನ ತಾಯಂದ್ರಿಗೆ ಗೊತ್ತಿರೋ ವಿಚಾರ ನೀವು ಗಮನಿಸಿ ನೋಡಿ. ನೀನ್ ಗೆದ್ದು ಮನೆಗೆ ಬರ್ತೀಯೋ ಸೋತ್ ಮನೆಗೆ ಬರ್ತೀಯೋ, ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಫಸ್ಟ್ ಊಟ ಮಾಡೋಗ್ ಮಗ ಅಂತಾರೆ. ನಿಮ್ಮ ಅಮ್ಮ ಗೊತ್ತಿರೋ ಒಂದೇ ಆನ್ಸರ್, ಸಾಧ್ಯ ಆದ್ರೆ ತಾಯಿನ ಕಡಿಮೆ ಹರ್ಟ್ ಮಾಡೋಣ, ತಂದೆನ ಕಡಿಮೆ ಹರ್ಟ್ ಮಾಡೋಣ. ತಂದೆ ತಾಯಿ ನಾವು ಹರ್ಟ್ ಮಾಡೇ ಮಾಡ್ತೀವಿ ಸರ್, ಮಾಡದೆ ಇರಕ್ಕಾಗಲ್ಲ. ಸಾಧ್ಯ ಆದ್ರೆ ಕಡಿಮೆ ಹರ್ಟ್ ಮಾಡಿ. ನಾನು ಹೇಳೋದಿಷ್ಟೇ ತಾಯಿ, ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ. ಅವ್ರು ನೋಡಿದ್ ಸ್ಕೂಲ್ಗೆ ಹೋದ್ರಿ, ಅವ್ರು ಕಳ್ಸಿದ್ ಕಾಲೇಜ್ಗೆ ಹೋದ್ರಿ, ಅವ್ರು ಕೊಡ್ಸಿದ್ ಬಟ್ಟೆ ಹಾಕೊಂಡ್ರಿ, ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ರಿ. ಸಾಧ್ಯ ಆದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಕೊಟ್ಟು ಬಿಡಿ ಅಂತ. ಅದೊಂದೇ ನಿಮ್ ಮೇಲೆ ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್. ಚೌಲ್ಟ್ರಿನ ಅವರೇ ಬುಕ್ ಮಾಡಕ್ ಬಿಟ್ಬಿಡಿ. ನಿಮ್ ತಂದೆ ತಾಯಿಗೆ ನೋಡಿ, ಕೇಳಿ ನೋಡಿ, ಈಗ ಒಂದು 20-22ರಲ್ಲಿರೋ ಹೆಣ್ಮಕ್ಳು ಅಪ್ಪ ಅಮ್ಮನ್ ಕೇಳಿ ನೋಡಿ. ನಿನ್ ಮದ್ವೆನ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ನೆಂಟ್ರ ಮನೆಗಳಿಗೆಲ್ಲ ಹೋಗ್ಬೇಕು, ಇನ್ವಿಟೇಷನ್ ಕೊಡಿಬೇಕು, ಬರ್ಬೇಕು, ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬೇಕು. ಇನ್ನೇನು ಇಲ್ಲ ತಂದೆ ತಾಯಿಗೆ ಆಸೆ. ಎಲ್ರಿಗೂ ಧೈರ್ಯವಾಗಿರಿ ಸರ್, ನಥಿಂಗ್ ಇಸ್ ಹ್ಯಾಪನ್, ತಲೆಗೆಡಿಸ್ಕೋಬೇಡಿ. ಇನ್ನು ನಮ್ಮ ರೈತರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ, ಒಂದು 5 ಲಕ್ಷನೋ 10 ಲಕ್ಷನೋ 20 ಲಕ್ಷನೋ ಬೆಳೆ ಮೇಲೆ ಸಾಲ ತೆಗ್ದಿರ್ತೀರ. ಒಂದೊಂದ್ಸಲ ಬ್ಯಾಂಕ್ಗೆ ಕಟ್ಟಕ್ಕಾಗಲ್ಲ, ಸತ್ತೋಗ್ಬೇಕು ಅನ್ಸುತ್ತೆ ಸರ್. ಭಯ ಬೀಳ್ಬೇಕಾಗಿರೋದು ಸಾಲ ಕೊಟ್ಟಿರೋ ಬ್ಯಾಂಕ್ ಮ್ಯಾನೇಜರು, ನೀವಲ್ಲ. ಧೈರ್ಯವಾಗಿರಿ ಸರ್. ಸರ್ ನೀವ್ಯಾಕೆ ಸರ್ ಸತ್ತೋಗ್ತೀರಾ ಸರ್? ಮ್ಯಾನೇಜರ್ ಸೂಸೈಡ್ ಮಾಡ್ಕೋಬೇಕು ಸರ್, ಅಯ್ಯೋ ವಾಪಸ್ ಕೊಡ್ತಾನೋ ಇಲ್ವೋ ಅಂತ. ಆರಾಮಾಗಿರಿ ಸರ್. ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಏನ್ ಮಾಡ್ತಾರೆ ಸರ್? ಸಾಲ ವಾಪಸ್ ಕೊಡು ಅಂತಾರೆ, ಕೊಡಲ್ವಾಗ ಅಂತ. ಸ್ವಲ್ಪ ನೀವು ಸತ್ತೋಗ್ಬೇಡಿ ಸರ್. ಸರ್ ನೀವೇನೋ 10 ಲಕ್ಷ 20 ಲಕ್ಷ ಸಾಲ ಇದೆ ಅಂತ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ, ವಯಸ್ಸಿಗೆ ಬಂದಿರೋ ಮಗಳಿಗೆ ಮದುವೆ ಮಾಡೋರು ಯಾರು ಸರ್? ವಯಸ್ಸಿಗೆ ಬಂದಿರೋ ಮಗನ್ಗೆ ದಾರಿ ತೋರಿಸೋರು ಯಾರು ಸರ್? ನೀವು ಗಟ್ಟಿಯಾಗಿರ್ಬೇಕು ಸರ್. ಏನಾಗುತ್ತೆ ಸರ್? ಮನೆ ಹತ್ರ ಬಂದು ಬೈತಾರ, ಬೈಲಿ. ಅಯ್ಯೋ ಬೀದಿಯಲ್ಲಿ ಮಾನ ಮರ್ಯಾದೆ ಹೋಯ್ತು, ಫೀಲ್ ಎಲ್ಲ ಆಗ್ಬೇಡಿ ಸರ್. ನಾವ್ ಹೆಂಗೆಲ್ಲ ಬೈಸ್ಕೊತೀವಿ ನೋಡಿ, ಮಾನ ಮರ್ಯಾದೆ ಇಲ್ಲದೆ ನೋಡಿ ಸರ್. ನಮ್ಮನ್ನ ಹೆಂಗ್ ಬೈತಾರೆ ಸರ್? ನಾನ್ ಬೈಸ್ಕೊಂಡಿರೋದ್ರಲ್ಲಿ ನೀವು 2 ಸಲ ಬೈಸ್ಕೊಂಡ್ರು 2 ದಿನ ಊಟ ಬಿಡ್ತೀರಾ. ಕೆಟ್ಟದಾಗ ಬೈತಾರೆ, ಕೆಟ್ಟದಾಗಿ ಪೇಡ್ ಕಾಮೆಂಟ್ಸ್ ಹಾಕ್ತಾರೆ. ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತಿದೆ, ನನ್ನ ನಿಯಮ ಯಾವನು ಕಟ್ಟಲ್ಲ ಗುರು, ನಾನೇ ಕಟ್ಕೋಬೇಕು ಅಂತ. ಯಾರಾದ್ರೂ ಹೊಗಳದವನು ಒಂದು EMI ಕಾಸು ಹಾಕ್ತಾನ? ಹಾಕಂಗಿದ್ರೆ ಹೇಳಿ. ನನ್ನನ್ನು ಕೆಲವ್ರು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿಂದು ಮಾತು ಜಾಸ್ತಿ, ನೀನ್ ಬಾಯಿ ಮುಚ್ಕೊಂಡಿರು ಅಂತ ಕೆಲವರು ನಮ್ಮೂರಲ್ಲಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ನಾನು ಹೇಳಿದ್ರೆ, ನೀನು ಕಡಿಮೆ ಮಾತಾಡಿ, ಏನಾದ್ರು ಕಡ್ದು ಕಟ್ಟೆ ಹಾಕಿದ್ರೆ ಮಗನೇ ಹೇಳೋ, ನಾನು ಸೈಲೆಂಟ್ ಆಗಿರ್ತೀನಿ. ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ಚಿಕ್ಕಬಳ್ಳಾಪುರಕ್ಕೆ MLA ಆಗಿದ್ದೀನಿ. ನಾನು ಹೇಳೋದಿಷ್ಟೇ, ಅವ್ರು ಯಾರೋ ಹಂಗಿರಂಗೆ ಹಂಗಿದ್ದಂಗೆ ಹಿಂಗಿರ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ಬೇಡಿ. ನಿಮ್ಗೆ ಹೆಂಗ್ ಅನ್ಸುತ್ತೋ ಹಂಗಿರಿ, ಆರಾಮಾಗಿರಿ, ತಲೆಗೆಡ್ಸ್ಕೋಬೇಡಿ, ಜಾಸ್ತಿ ಟೆನ್ಷನ್ಸ್ ಎಲ್ಲ ತಗೋಬೇಡಿ, ಕೂಲ್ ಆಗಿರಿ ಸರ್. ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ಬೈದಿರೋನು ಸತ್ತು ಹೋಗ್ತಾನೆ, ಭಯ ಬೀಳ್ಬೇಡಿ. ಬೈಸ್ಕೊಂಡವನು ಹೋಗ್ತಾನ, ಬೈದಿರೋನು ಹೋಗ್ತಾನ. ಒಂದ್ 40-50 ವರ್ಷ ಕಾಯ್ಬೇಕಷ್ಟೆ. ಏನಿದೆ ಸರ್, 60-70 ವರ್ಷ ಆದ್ಮೇಲೆ ದೇವಸ್ಥಾನಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಗೆ ಓಡಾಡೋದು ಬಿಟ್ರೆ ಇನ್ನೇನಿರುತ್ತೆ? ಏನು ಇರಲ್ಲ. ನಾನೆಲ್ಲ ಯಂಗ್ಸ್ಟರ್ಸ್ ಒಂದ್ ಹೇಳೋದು, ಹುಡುಗರು ದಯವಿಟ್ಟು
ನಾನು ಯಾಕೆಂದ್ರೆ ಪೋಷಕರಿಗೆ ನಿಮ್ಮ ಮಕ್ಕಳಿಗೆ ನೀವ್ ಹೇಳಕ್ ಆಗಲ್ಲ ಸರ್. ನಾನೇನಾದ್ರು ತುಂಬಾ ಫಿಲಾಸಫಿಕಲ್ ಹೇಳಿದ್ರೆ ಅವ್ರು ಕೇಳಲ್ಲ ಸರ್. ಅವ್ರ ದಾರಿಯಲ್ಲಿ ಹೋಗಿ ಹೇಳ್ಬೇಕು ಅವ್ರಿಗೆ. ನಾನು ತುಂಬಾ ಫಿಲಾಸಫಿಕಲ್ ಹೆಂಗ್ ಓದಬೇಕು, ಏಕಾಗ್ರತೆ ಇರಬೇಕು ಅಂದ್ರೆ ಅವನು ಕೇಳಲ್ಲ, ಯಾರು ಗುರು ಇವನು ಅಂತಾರೆ. ಅವ್ರ ದಾರಿಯಲ್ಲಿ ಹೋಗಿ ಸ್ವಲ್ಪ ಮಟ್ಟಿಗೆ ಸರ್. ಇಲ್ಲಿ ಯಾರಿಗೋಸ್ಕರ ಯಾರು ಬದಲಾಗಲ್ಲ. ನಾನು ಹೇಳೋದಿಷ್ಟೇ, ತಲೆಗೆಡಿಸ್ಕೋಬೇಡಿ. ಕೆಲವು ಹುಡುಗರು ಆವಾಗ ನೋಡ್ತಾ ಇರ್ತೀನಿ, ಯಾವ್ದೋ ಲವ್ ಫೇಲ್ಯೂರ್ ಅಂತ ಸತ್ತೋಗ್ಬಿಡ್ತಾರೆ. ಏನ್ ಡೈಲಾಗ್ ಪ್ರೀತಿಯಲ್ಲಿ ಇದ್ದಾಗ 7 ಜನ್ಮಕ್ಕೂ ನೀನೇ ಬೇಕು. ಮದುವೆ ಆದ್ಮೇಲೆ 6 ತಿಂಗಳಾದ್ಮೇಲೆ ಡೈಲಾಗ್ ಹೇಳೋಣ ನೋಡ. ಮದುವೆಗಿಂತ ಮುಂಚೆ ಪ್ರೀತಿಲಿ ಇದ್ದಾಗ 7 ಜನ್ಮಕ್ಕೂ ಯಾವ್ದೋ ಹೊಸ ಸಾಂಗ್ ಬರುತ್ತೆ, ಕೇಳೋದು, ಇನ್ಸ್ಪೈರ್ ಆಗೋದು. ಮದುವೆ ಆದ್ಮೇಲೆ 6 ತಿಂಗಳಾದ್ಮೇಲೆ ಈ ಡೈಲಾಗ್ ವ್ಯಾಲಿಡಿಟಿನೇ ಇರಲ್ಲ. ಮದುವೆ ಆಗಿರೋ ಅಂಕಲ್ಸ್ಗೆಲ್ಲ ಗೊತ್ತಿದೆ. ಮದುವೆ ಆದ್ಮೇಲೆ ಅಲ್ವಾ ಸರ್, ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನ್ಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಎತ್ತು ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮೊಡವೆ ಬಂದ್ರೆ ಅದೇ ದೊಡ್ಡ ಕಷ್ಟ. ಹೋಗ್ ಮಮ್ಮಿ ನಾನು ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋ ಮಗ 60% ಬಂದ್ರೆ ಅವ್ರ ಅಪ್ಪನ್ಗೆ ಅದೇ ದೊಡ್ಡ ಕಷ್ಟ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದ್ ನಿಂತಿರೋ ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದ್ ನಿಂತಿರೋ ಹುಡುಗನಿಗೆ ಅದೇ ದೊಡ್ಡ ಕಷ್ಟ. ಕಷ್ಟ ಅಂದ್ರೆ ಯಾವ್ದು ಗೊತ್ತಾಗೋದು? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಎತ್ತು ಬಿಸಾಕ್ತಾನೆ ನೋಡಿ. ಒಂದೇ ಒಂದ್ಸಲ ಕರೆಂಟ್ ಕಂಬ ಹತ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ್ ಕಷ್ಟ ತೋರಿಸಿ, ಮಗನೇ ಅವಂದಲ್ಲೇ ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರ್ ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆರಿಗೆ ಟೈಮಲ್ಲಿ ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲಿ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅನುಭವಿಸೋ ಹೆರಿಗೆ ನೋವು ತೋರಿಸಿ, ಅದಮ್ಮ ಕಷ್ಟ ನಿಂದಲ್ಲ ಅಂತ. 90% ಬರೋ ಮಗ 60% ಬಂದಂತ ಬೇಜಾರ್ ಬೀಳೋ ತಂದೆಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಹನೆ ತೋರಿಸಿ. ಇನ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲಿಲ್ಲ ಅಂತ ಬೇಜಾರ್ ಬೀಳೋ ಹುಡುಗಿಗೆ ತಂದೆ ತಾಯಿನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ರ್ಯಾಂಕ್ ಬರೋ ಸ್ಲಮ್ ಹುಡುಗಿಯರ ಕತೆ ತೋರಿಸಿ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬನ ಜೊತೆ ಸಲಿಗೆಯಿಂದ ಮಾತಾಡಿದ್ರು ಅಂತ ಬೇಜಾರ್ ಬೀಳೋ ಹುಡುಗರಿಗೆ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ಗೆ ಖರ್ಚೀಪ್ ಆಗಿರೋ ನನ್ನಂತವನ್ನು ತೋರಿಸಿ. ನಾನು ನಿಮ್ಗೆಲ್ಲ ಹೇಳೋದಿಷ್ಟೇ. ನಾನು ಇದನ್ನ ಯಾವ್ದೋ ಬುಕ್ಕಲ್ಲಿ ಓದ್ಕೊಂಡು ಯಾವ್ದೋ ಸಿನಿಮಾ ನೋಡ್ಕೊಂಡು ಡೈಲಾಗ್ ಹೇಳ್ತಿಲ್ಲ. ನನ್ನನ್ನು ಬೈತಿರ್ತಾರೆ, ಇವ್ನು ಡೈಲಾಗ್ ಹೇಳ್ತಿರ್ತಾನೆ. ನೀವ್ ಹೇಳಿ ನೋಡ ಬರುತ್ತೆ. ನಿಮ್ಮನೆಯಲ್ಲೂ ಟಿವಿ ಇದೆಲ್ಲ, ರಿವೈಂಡ್ ಮಾಡ್ಕೊಂಡು ಒಂದು ಡೈಲಾಗ್ ಹೇಳಿ ನೋಡೋಣ. ಡೈಲಾಗ್ ಅಲ್ಲ ಸರ್, ಇದು ಸರಸ್ವತಿ ಸರ್. ಇದು ಸರಸ್ವತಿ. ಇದು ನಾನ್ ಸರಸ್ವತಿನ ಹೊಲಿಸ್ಕೊಂಡಿದ್ದೀನಿ. ಅದಕ್ಕೆ ಲಕ್ಷ್ಮೀ ದೇವಿನೂ ಜೊತೆಯಲ್ಲಿದ್ದಾಳೆ. ವರ್ಷಕ್ಕೆ 700-800 ಜನ MBBS ಡಾಕ್ಟರ್ಸ್ ನ ರೆಡಿ ಮಾಡ್ತಿದ್ದೀನಿ. ಒಂದು ಸಂಸ್ಥೆ ಕಟ್ಟಿದ್ದೀನಿ. ದೈವ ಬಲ ಚೆನ್ನಾಗಿತ್ತು. ನನಗೆ ಕಾಶಿ ವಿಶ್ವನಾಥನ ಆಶೀರ್ವಾದ ನನಗೆ ಬಹಳ ಮುಖ್ಯ. ನನಗೆ ದೈವ ಸಂಕಲ್ಪ ಇಲ್ಲ ಅಂದ್ರೆ ಇವೆಲ್ಲ ಆಗಲ್ಲ ಸರ್. ರವಿ ಅಣ್ಣ, ಭೋಗನಂದೀಶ್ವರ ಟೆಂಪಲ್ ಇದೆ ನಮ್ಮಲ್ಲಿ. ಶಿವರಾತ್ರಿಯಲ್ಲಿ ಭೋಗನಂದೀಶ್ವರ ಟೆಂಪಲ್ ಅಲ್ಲಿ ರಥ ಮುರಿದೋಗುತ್ತೆ. ಅದಾಗಿದ್ದು 1 ತಿಂಗಳಿಗೆ ನನಗೆ ಟಿಕೆಟ್ ಸಿಗುತ್ತೆ. ಆ ಭೋಗನಂದೀಶ್ವರ ನನ್ನನ್ನು ಗೆಲ್ಸ್ಕೊಂಡ್ ಬರ್ತಾನೆ. ನೀವು ನಂಬ್ತಿರಲ್ಲ, ನನಗೆ B.Pharm ಸಿಕ್ಕಿದ್ದು 1 ವರ್ಷದ ಹಿಂದೆ. ನಾನು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಿರ್ತೀನಿ. ಇವೆಲ್ಲ ಕೋ ಇನ್ಸಿಡೆನ್ಸಸ್. ಈ ದೇವಸ್ಥಾನಕ್ಕೆ ಬಂದೋಗಿದ್ದೀನಿ, ರಾಜಭವನಕ್ಕೂ ಹೋಗ್ತೀನೇನೋ ನಂಬಿಕೆ ಇದೆ. ದೇವ್ರ ಆಶೀರ್ವಾದ. ಪೂಜೆಗೆ ಬರ್ತೀನಣ್ಣ, ನನಗೆ ನಂಬಿಕೆ ಇದೆ. ಎಲ್ಲ ಪುಕ್ಸಟ್ಟೆ ಸಿಗೋ ಕನಸನ್ನ ಕಾಣಕ್ಕೆ ಏನ್ ಪ್ರಾಬ್ಲಮ್ ಇದೆ? ಕನಸು ಪುಕ್ಸಟ್ಟೆ ಎಲ್ಲ ದೊಡ್ಡದಾಗಿ ಕಾಣೋಣ. ಮತ್ತೆ ನಾಳೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ಹೆಂಗ್ ಸೆಲೆಬ್ರೇಟ್ ಮಾಡಕ್ಕಾಗತ್ತೆ ಸರ್? ಎಲ್ಲ 40-50 ವರ್ಷ ದಾಟಿರೋರ್ಗೆ ಆರೋಗ್ಯ ಜೋಪಾನ ಸರ್. ಆರಾಮಾಗಿರಿ ಸರ್. 4 ಕಾಸು ಎತ್ತಿಟ್ಕೊಳ್ಳಿ ಸರ್. ಮಕ್ಕಳಿಗೆ ಎಷ್ಟಾದ್ರೂ ಇದು ಮಾಡಿ, ಸ್ವಲ್ಪ ದುಡ್ಡಾದ್ರೂ ಇರ್ಲಿ ಸರ್. ನಾಳೆ 60-70 ವರ್ಷ ಆದ್ರೆ ಒಂದೊಳ್ಳೆ ಹಾಸ್ಪಿಟ್ಲಲ್ಲಿ ಒಂದೊಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋ ಶಕ್ತಿ ಆದ್ರೂ ಇರ್ಬೇಕು ಸರ್. ಅಷ್ಟೆಲ್ಲ ದುಡ್ದು ಒಂದು MRI ಸ್ಕ್ಯಾನ್ಗೋ ಒಂದು CT ಸ್ಕ್ಯಾನ್ಗೋ ದೊಡ್ಡ ಸಾಲಲ್ಲಿ ಆಸ್ಪತ್ರೆಯಲ್ಲಿ ನಿಲ್ಲೋ ಪರಿಸ್ಥಿತಿ ನಿಮಗೆ ಬರಬಾರ್ದು ಸರ್. ನಾಳೆ ಮೆಡಿಸಿನ್ಗೂ ಮಾತ್ರೆಗಳಿಗೂ ದುಡ್ಡನ್ನ ಯಾರನ್ನೋ ನೆಂಟರನ್ನ ಕೇಳಿ ಗೂಗಲ್ ಪೇ ಮಾಡಿಸ್ಕೊಂಡು ಇರ್ಬಾರ್ದು ಸರ್. ಎಲ್ಲೋ ಗೂಗಲ್ ಅಲ್ಲೇ ಇಲ್ದೇ ಇರೋ ನಿಮ್ಮ ಮಗನ ಇತಿಹಾಸನ ಗೂಗಲ್ ಅಲ್ಲಿ ಬರ್ಸಿರ್ತೀರಾ, ನಿಮ್ಮ ಮಗಳ ಇತಿಹಾಸನ ಗೂಗಲ್ ಅಲ್ಲಿ ಬರಂಗ್ ಮಾಡಿರ್ತೀರಾ. ಆದ್ರೂ ಮಕ್ಕಳು ನೆಗ್ಲೆಕ್ಟ್ ಮಾಡಿ ಹೊರಟೋಗ್ತಾರೆ. ತಪ್ಪೇನಿಲ್ಲ ಸರ್, ನೀವು ಅವ್ರನ್ನೂ ಬ್ಲೇಮ್ ಮಾಡಬಾರ್ದು ಸರ್ ಜಾಸ್ತಿ. ಅವ್ರಿಗೂ ಹೆಂಡತಿ ಮಕ್ಕಳು ಫ್ಯೂಚರ್ ಅವ್ರ ಎಜುಕೇಶನ್ ಎಲ್ಲ ಇರುತ್ತೆ ಸರ್. ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಸುಮ್ಮನೆ ಯಾವ್ದೋ ಕಾಲದಲ್ಲಿ ಒಬೇರಾಯನ್ ಕಾಲದಲ್ಲೆಲ್ಲ ಇರಬೇಡಿ ಸರ್. ಸಾಕಿದೀರಾ, ಮದುವೆ ಮಾಡಿದೀರಾ, ಅವ್ರ ಭಾಗ ಅವ್ರಿಗೆ ಕೊಡಿ. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಅಷ್ಟೇ. ನೀವೊಂದು ಮಗಳಿಗೆ ಮದುವೆ ಮಾಡಿ ಕಳ್ಸಿದ್ರೆ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಮದುವೆ ಗ್ರ್ಯಾಂಡ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ.
ರೀ ಇಂಥ ಸ್ಕೂಲ್ಗೆ ಹಾಕ್ರಿ ಅಂತ ಹೇಳೋದೇ ಅಮ್ಮನ ಕರ್ತವ್ಯ. ಸ್ಕೂಲ್ ಫೀಸ್ ಕಟ್ಟೋದು ಅಪ್ಪನೇ ಸರ್. ಇಂಥ ಹುಡುಗ ಇರ್ಲಿ ಅಂತ ಹೇಳಿ ಅಮ್ಮ ಹೇಳಿದ್ರೆ ಚೌಲ್ಟ್ರಿಗೆ ಅಡ್ವಾನ್ಸ್, ಮುತ್ತೂಟ ಮಣಾಪುರಂ ಅಲ್ಲಿ ಗೋಲ್ಡ್ ಫ್ಲೆಡ್ಜ್ ಮಾಡು, 40-50 ಲಕ್ಷ ಸಾಲ ಮಾಡು, 2% 3% ಬಡ್ಡಿ ಕಟ್ಟು ಅಪ್ಪನ ಹೆಗಲಿಗೆ. ಆದ್ರೂ ಅಮ್ಮ ಎಮೋಷನಲ್ ಆಗ್ತಿರ್ತಾಳೆ. ಮಗಳನ್ನ ಗಂಡನ ಮನೆಗೆ ಕಳ್ಸೋವಾಗ ಕಾರ್ ಹತ್ಸಕ್ಕೋ ಬಡ್ಜೆಟ್ ಸಪೋರ್ಟ್ ಮಾಡ್ಲಂದ್ರೆ ಬಸ್ ಹತ್ಸಕ್ ಹೋಗೋವಾಗ ಅಮ್ಮ ಅಳ್ತಿರ್ತಾಳೆ, ಬಿಕ್ಕಳಿಸಿ. ಅಯ್ಯೋ ನನ್ನ ಮಗಳನ್ನ ಅಳಿಯ ಚೆನ್ನಾಗಿ ನೋಡ್ಕೊಂತಾರ ಇಲ್ವೋ. ದೂರದಲ್ಲಿ ಅವ್ರ ಅಪ್ಪ ಅಳಲ್ಲ, ಸೈಲೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಅಪ್ಪ ಸೈಲೆನ್ಸ್ ಅಲ್ಲಿ ಒಂದು ಮೆಸೇಜ್ ಇದೆ, ಅಪ್ಪಿ ತಪ್ಪಿ ಅವ್ನ ಕೈ ಕೊಟ್ರೆ ಮತ್ತೆ ಯುವರಾಣಿ ತರ ನಾನು ನೋಡ್ಕೊಂತೀನಿ ಹೋಗ್ ಮಗಳೇ ಅನ್ನೋ ಈ ಮೆಸೇಜ್ ನ ಎಷ್ಟು ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊಂತ ಇದಾರೆ? ನಿನ್ನ ಗೆಲುವಿನ ಹಿಂದೆ ಇರೋದೇ ನಿಮ್ಮ ತಾಯಿ, ಆದ್ರೆ ನಿಮ್ಮ ತಾಯಿಯ ಯಶಸ್ಸೇ ನಿಮ್ ತಂದೆ ಅಲ್ವಾ? ಈ ಡೈಲಾಗ್ ಹೇಳ್ತಾ ಇಲ್ಲ ಸಮಾಜದಲ್ಲಿ. ದುಡ್ದು ಎಲ್ಲ ಎಸ್ ನಮ್ ಕನ್ಸೇನ್ 25-26 ವರ್ಷ ನಮ್ಗೋಸ್ಕರ ಬದುಕ್ರೆ, 75 ವರ್ಷ ಮಕ್ಕಳಿಗೋಸ್ಕರ ಬದುಕೋದು. ದಯವಿಟ್ಟು ಸಾಧ್ಯ ಆದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಸರ್. ನಾನೆಲ್ಲ ಮಂಡ್ಯ ಜನತೆನ ರಿಕ್ವೆಸ್ಟ್ ಮಾಡ್ತೀನಿ, ನಾನೆಲ್ಲ ಯಂಗ್ಸ್ಟರ್ಸ್ ನ ರಿಕ್ವೆಸ್ಟ್ ಮಾಡ್ತೀನಿ, ಪಾಲಿಟಿಕ್ಸ್ ಬರ್ಬೇಕಾ ಬಾ, ಬೈಸ್ಕೊಳ್ಳೋ ದಮ್ಮು ತಾಕತ್ತಿದ್ರೆ ಬಾ. ಸೋಷಿಯಲ್ ಮೀಡಿಯಲ್ಲಿ ಬೈತಾರೆ, ಟ್ರಾಲ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಕೆಟ್ಟದಾಗ ಬೈತಾರೆ. ಬೈಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಕಾಮೆಂಟ್ ಹಾಕ್ಸ್ತಾರೆ. ನಮ್ಮ ಸ್ಪೀಕರ್ ಬೈತಾರೆ. ನನಗೆ ಅಫಿಷಿಯಲ್ ವಿರೋಧ ಪಕ್ಷದ ನಾಯಕರು UT ಖಾದರ್ ಸಾಹೇಬ್ರು ನನಗೆ ಮಾತ್ರ ಇಬ್ರು ವಿರೋಧ ಪಕ್ಷದ ನಾಯಕರು, R ಅಶೋಕಣ್ಣ ಮತ್ತೆ UT ಖಾದರ್ ಅವರು. ನಾನು ಅದೃಷ್ಟವಂತ ಸರ್, ನಿಮ್ಗೆ ಯಾರಿಗೂ ಅದೃಷ್ಟ ಇಲ್ಲ, ನಾನು ಬಹಳ ಅದೃಷ್ಟವಂತ. ಎಸ್, ಎಲ್ಲೋ ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿರೋ ಪೆರೇಸದಲ್ಲಿ ಹುಟ್ಟಿದವರು ನಾನು. ಬಹಳಷ್ಟು ಜನ ಗೊತ್ತಿರ್ಬೇಕು ಸರ್, ಎಲ್ಲ ಬಡವ್ರ ಮಕ್ಕಳಿಗೆ, ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ಹೇಳ್ತೀನಿ, ನನ್ನ ತಂದೆ ತಾಯಿ ನನ್ಗೆ 16 ವರ್ಷ ಇದ್ದಾಗ ತೀರ್ಕೊಂಡಾಗ ನಮ್ಮೂರಲ್ಲಿ ಕೆಲವರೆಲ್ಲ ಹೇಳೋರು, ಪ್ರದೀಪ್ ದೇವಸ್ಥಾನದಲ್ಲಿ ಮದುವೆ ಆಗು, ಒಂದು 200 ಜನ ಬರ್ಬೋದು, ನಾನು ಒಂದು ತಿಂಡಿ ಒಂದು ರೈಸ್ ಬಾತ್ ನಾನು ಮಾಡಿಸ್ತೀನಿ, ಮದುವೆಗೆ ಒಂದು 50,000 1 ಲಕ್ಷ ನಾವ್ಯಾರೋ ಎಲ್ಲ ಹಾಕೊಂಡು ಪಾಪ ಅಪ್ಪ ಅಮ್ಮ ಇಲ್ದಾರೆ ಹುಡುಗನಪ್ಪ ಅಂದ್ರು. ನಾನು ಅದನ್ನ ಸಿಂಪತಿಯಾಗಿ ತಗೊಳ್ಳಿಲ್ಲ, ಚಾಲೆಂಜ್ ಆಗಿ ತಗೊಂಡೆ. ನನ್ನ ಮದುವೆನ ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲೇ ಆದೆ. 2 ವೀಲರ್ ತಗೊಳಕ್ಕೆ ಡೌನ್ ಪೇಮೆಂಟ್ ಇರಲಿಲ್ಲ. ಈಗ BMW ಕಾರ್ 2 ಕೋಟಿ ಆ ಕಡೆ ನಿಲ್ಲಿಸಿ ಬಂದಿದ್ದೀನಿ. ಇದೆಲ್ಲ ಕಷ್ಟಪಟ್ಟು ದುಡಿದಿದ್ದು, ನನ್ನ ಪರಿಶ್ರಮದಿಂದ ಬಂದಿದ್ದು. ಕೋಚಿಂಗ್ ಸೆಂಟರ್ ಅಂದ್ರೆ ಬೆಂಗಳೂರಲ್ಲಿ ಆಂಧ್ರದವರು ರಾಜಸ್ಥಾನವ್ರ ಮಧ್ಯೆ ಕನ್ನಡದವ್ರು ಯಾವನು ಎದ್ದೇಳಕ್ಕಾಗಿರ್ಲಿಲ್ಲ. ಲಾಂಗ್ ಟರ್ಮ್ ಅಂದ್ರೆ ಮೆಡಿಕಲ್ ಅಂದ್ರೆ ಇಲ್ಲ ಆಂಧ್ರ ಇಲ್ಲ ರಾಜಸ್ಥಾನ್ ಅಂತವ್ರಿಗೆಲ್ಲ ಸೆಟ್ ಹೊಡೆದು ಒಬ್ಬ ಕನ್ನಡದ ಹುಡುಗ ಬೆಂಗಳೂರು ಮಾರ್ಕೆಟ್ ಅಲ್ಲಿ ನಿಂತಿದ್ದಾನೆ. ಅದು ಪ್ರದೀಪ್ ಈಶ್ವರ್ ಪರಿಶ್ರಮ ಅಕಾಡೆಮಿ. ನಮ್ಮ ಹತ್ರ ದೊಡ್ಡ ಫೀಲ್ಡ್ ಇಲ್ಲ, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಧೈರ್ಯ ಇದೆ ಅಷ್ಟೇ. ನನ್ನ ಹತ್ರ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇದೆ. ಒಂದು ಐಫೋನ್, 2ನೇದು BMW, 3ನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಪರ್ಚೇಸ್ ಮಾಡಕ್ ಆಗ್ದಾರ ನನ್ನ ಧೈರ್ಯ. ಅದೊಂದೇ ಏನಿದೆ ಕಳ್ಕೊಳಕ್ ನಮ್ಮ ಹತ್ರ. ಬಂದಿದ್ದೆ ಬೀದಿಯಿಂದ, ಎದ್ದು ಬಂದಿರೋದು ಬೀದಿಯಿಂದ. ನನ್ಗೆ ಹೇಳ್ತಾರೆ, ನೀನ್ ಜಾಸ್ತಿ ಮಾತಾಡ್ತಿದ್ಯಾ, ನೆಕ್ಸ್ಟ್ ಎಲೆಕ್ಷನ್ ಸೋತೋಗ್ತೀಯ. ನಾನು ಹೋಗಲೇ ಮೊನ್ನೆ ಗೆದ್ದಿದ್ದೆ ಗ್ರೇಟ್. ನಾನೊಂದು ನಾನು ಆರಾಮಾಗಿದ್ದೀನಿ. ನನಗೆ ಸುಮ್ಮನೆ ಯಾರಾದ್ರೂ ಜ್ಞಾಪಿಸ್ತಾರೆ, ನೆಕ್ಸ್ಟ್ ಎಲೆಕ್ಷನ್ ನೀನು ಹುಷಾರು, ಸೋಲ್ಸ್ಬಿಡ್ತಾರೆ. ಬೇಡ, ಲೈಫ್ ಟೈಮ್ ಮಾಜಿ, ಟೆನ್ಷನ್ ಬರುತ್ತೆ. 40,000 ಆರಾಮಾಗಿ ಕೇಳಿ. ನಾನು ಮಾಜಿ MLA ಆಗಿ ಏನಿದ್ರು ನೀವು ಅಲ್ಲ ಜನ ಮಾತಾಡೋದು. ನನ್ನನ್ನು ಇವತ್ತು ನೀವು ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀರಾ. ನನ್ನ ಪೊಲಿಟಿಕಲ್ ಪೊಸಿಷನ್ ನಿಮಗೆ ಯಾಕೆ ಅಲ್ವಾ? ನಾನು ಚಾಕ್ ಪೀಸ್ ಹಿಡಿದ್ರೆ ಸಾಕು, ಮತ್ತೆ ಕೋಟಿಗಳ ಎಂಪೈರ್ನ ಕಟ್ತೀನಿ. ನನಗೊಂದು ಚಾಕ್ ಪೀಸ್ ಸಾಕಷ್ಟೇ, ಸಿಗ್ನೇಚರ್ ಹಾಕಕ್ಕೆ ಪೆನ್ನೇ ಬೇಕಾಗಿಲ್ಲ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಸ್ ನಾನು ಧೈರ್ಯವಾಗಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋದು, SLC ನಾನು ಎಲ್ರಿಗೂ ಹೇಳ್ತಾ ಇದ್ದೆ, SLC ನಾನು ಟಾಪರ್ ಆಗ್ತೀನಿ ಅಂತ. ನಮ್ಮ ಬ್ಯಾಚ್ ಅವರೆಲ್ಲ ಹೇಳಿದ್ರು, ಇಂಗ್ಲಿಷ್ ಕಷ್ಟ, ಕನ್ನಡ ಕಷ್ಟ. ಒಬ್ರು ಎಲ್ಲ ಏನೇನೋ ಬರೀತಿದ್ರು. ನಾನು ಡಿಸೈಡ್ ಆದೆ, ಒಂದೊಂದು ಚಾಪ್ಟರ್ಗೆ 2 ಪೇಜ್ ಸಮ್ಮರಿ ಮಾಡ್ಕೊಂಡಿದ್ದೆ. ನಾವು ಕನ್ನಡ ಮೀಡಿಯಂ ಸರ್, ಇಂಗ್ಲಿಷ್ ಪಾಸ್ ಆಗೋದೇ ಕಷ್ಟ. ಯಾಕೆಂದ್ರೆ ನಮಗೆ ಗೊತ್ತಿದೆ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಲ್ಲ ಅಂತ. ನಾನು ಇಂಗ್ಲಿಷ್ ಈಗಲೂ ತಪ್ಪೆ ಅಣ್ಣ, ಇಂಗ್ಲಿಷು ಕರೆಕ್ಟ್ ಆಗಿ ಮಾತಾಡಿದ್ರೆ ಹೆಂಗಣ್ಣ, ಕನ್ನಡ ಇದೆಯಲ್ಲ ಕರೆಕ್ಟ್ ಆಗಿ ಮಾತಾಡಕ್ಕೆ. ಪ್ರತಿ ಚಾಪ್ಟರ್ಗೂ 2 ಪೇಜ್ ನೋಟ್ಸ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಏನೇನೋ ಗ್ರಂಥಗಳು ಹೋಗ್ತಾ ಇದ್ರು. ನಾನು ಏನ್ ಕ್ವಶನ್ ಕೇಳಿದ್ರು ಆ 2 ಪೇಜ್ ಆನ್ಸರ್ ಫಿಕ್ಸ್. 94 ಬಂದ್ಬಿಡ್ತೀನಿ. ನನಗೆ ಆವಾಗ ಅರ್ಥ ಆಯ್ತು, ಎವ್ಯಾಲ್ಯೂಯೇಷನ್ ಮಾಡಿರೋ ನನಗಿಂತ ಬ್ರಿಲಿಯಂಟ್ ಅಂತ. ಎಸ್, ಯಾರಿಗೆ ಗೊತ್ತು? ನಾನ್ ಶಾಕ್. ನನ್ನ ಟಾಪರ್ ಅಣ್ಣ 10th ಅಲ್ಲಿ, ಅದೇ ಸೆಕೆಂಡ್ ಟಾಪರ್. ನನ್ನ ಫ್ರೆಂಡ್ ಹುಡುಗಿ ಟಾಪರ್ ಆಗ್ಬೇಕು ಅಂತ, ಹುಡುಗಿ ಗೆಲ್ಬೇಕು ಅಂತ ಆಸೆ ಇತ್ತು ನನಗೆ. ಅದಕ್ಕೆ ಫಸ್ಟ್ ಟಾಪರ್ ಹುಡುಗಿ ಆದ್ಲು. ನಾನು ಸೆಕೆಂಡ್ ಆಗಿದ್ದಕ್ಕೆ ತಾನೇ ಅವ್ರು ಫಸ್ಟ್ ಬಂದಿತ್ತು. ನಾನು ಫಸ್ಟ್ ಬಂದಿದ್ರೆ ಅವ್ರು ಸೆಕೆಂಡ್ ಬರೋಲ್ಲ.
ನಾನು ಸೆಕೆಂಡ್ ಬಂದಿದ್ದಕ್ಕೆ ಅವ್ರು ಫಸ್ಟ್ ಬಂದಿದ್ದು, ಅದಕ್ಕೆ ಕ್ರೆಡಿಟ್ ನನಗೆ ಹೋಗ್ಬೇಕು. ಎನಿ ಹೌ, ಕನ್ನಡ ಮೀಡಿಯಂ ಮುಗಿಸ್ಕೊಂಡು ಬಂದ್ವಿ, PUC ಎಲ್ಲ ಆಯ್ತು, ರಾಜಕಾರಣಕ್ಕೆ ಬಂದಿದ್ದೀವಿ, ತಿಮಿಂಗ್ಲಗಳ ಮತ್ತೆ ಈಜ್ತಾ ಇದ್ದೀವಿ. ಇನ್ನು 20-30 ವರ್ಷಕ್ಕೆ ರಾಜಕಾರಣದಲ್ಲಿ ಎಲ್ಲೋಗಿ ತಲುಪ್ತೀವೋ ಒಂದಂತೂ ಸತ್ಯ, ಕಷ್ಟನೋ ಸುಖನೋ ಧೈರ್ಯವಾಗಂತೂ ಬದುಕ್ತೀವಿ, ಯುವಕರಿಗೆ ಆಶಾ ಕಿರಣವಾಗಂತೂ ಇರ್ತೀವಿ. ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಆರೋಗ್ಯ ಹುಷಾರು, ನಿಮ್ಮ ಭವಿಷ್ಯ ಹುಷಾರು. ಹುಡುಗರು ಹುಡುಗಿರು ಪ್ಲೀಸ್ ಜಾಸ್ತಿ ಡಿಸ್ಟರ್ಬ್ ಆಗಬೇಡಿ, ತಲೆಗೆಡ್ಸ್ಕೋಬೇಡಿ, ಅಪ್ಸೆಟ್ ಆಗಿ ಲವಲ್ ಫೇಲ್ಯೂರ್ ಆದ್ವಿ ಅಂತ ಸತ್ತೋಗಕ್ಕೆ ಹೋಗ್ಬೇಡಿ. 1-2 ದಿನ ನೆಮ್ಮದಿಯಾಗಿರಿ, ಸ್ನಾನ ಮಾಡಿ, ತಲೆ ಬಾಚ್ಕೊಳ್ಳಿ, ಮಂಡ್ಯ ಎಲ್ಲ ರೌಂಡ್ ಹಾಕಿ. ಅಷ್ಟು ದೊಡ್ಡೂರಲ್ಲಿ ಇನ್ನೊಂದು ಹುಡುಗಿ ಸಿಗಲ್ವಾ ಏನು? ಥ್ಯಾಂಕ್ ಯು ಸೋ ಮಚ್ ಸರ್. ರವೀಣ, ಆಲ್ ದಿ ಬೆಸ್ಟ್. ನೀನು ನೆಕ್ಸ್ಟ್ ಟೈಮ್ ಗೆಲ್ಬೇಕು ರವೀಣ. ಥ್ಯಾಂಕ್ ಯು.